ಮತ್ತೊಂದು ಬೆಚ್ಚ ಬೀಳೋ ಸುದ್ದಿ ಇದೆ ಅಂತ ಏನ್ ಬೆಚ್ಚ ಬೀಳಿಸ್ತೀರಾ ನೋಡಿ ಲಕ್ಷ್ಮಿ. ನೋಡಿ, ಕೇಂದ್ರ ಸಚಿವರ ನಿವಾಸಗಳ ರಿಪೇರಿಗೆ 92 ಕೋಟಿ ವೆಚ್ಚ ಅಂತೆ ನೋಡಿ. ಕೇಂದ್ರ 92 ಕೋಟಿ ರೂಪಾಯಿ. ಓಕೆ, ನಿಜ ನನಗೆ ಶಾಕ್ ಆಗ್ತಿದೆ ಇವಾಗ. ಎಲ್ಲಿ ದುಡ್ಡು 92 ಕೋಟಿ, ಏನು ತಮಾಷೆ ಅನ್ನುವಂಥದ್ದು ನೋಡಿ. ಈಗ ಅಧಿಕಾರಿಗಳಿಂದ ಹೊರಬಿದ್ದಿದೆ ಈಗ ಅಸಲಿ ಸತ್ಯ, ಅಂದ್ರೆ ಎಷ್ಟು ಖರ್ಚಾಗಿದೆ ಅನ್ನುವಂತಹ ಸತ್ಯ ಈಗ ಅಧಿಕಾರಿಗಳಿಂದ ಹೊರ ಬಂದಿದೆ. ಈ ಡೇಟಾವನ್ನ ನೋಡಿ ನಿಜವಾಗ್ಲೂ ಶಾಕ್ ಆಗ್ತಿದೆ ನನಗೆ. ಕೊನೆಗೂ RTI ಅಧಿಕಾರಿಗಳಿಂದ ಅಸಲಿ ಸತ್ಯ ಹೊರ ಬಿದ್ದಿದೆ. ಈ ಡೇಟಾ ನೋಡಿ ಅಧಿಕಾರಿಗಳಿಗೆ ಶಾಕ್, ಅವ್ರಿಗೂ ಶಾಕ್ ಆಗುತ್ತೆ. ಹೌದು, ಖಂಡಿತ. ಕೇಂದ್ರ ಸಚಿವರ ಅಧಿಕೃತ ನಿವಾಸ ದುರಸ್ತಿಗೆ ಹಣ ಬಳಕೆಯನ್ನ ಮಾಡಲಾಗಿದೆ. ಅಂದ್ರೆ ಏನು 92 ಕೋಟಿ ನವೀಕರಣಕ್ಕಾಗಿ 2025-26ರಲ್ಲಿ 92.35 ಕೋಟಿ ಬಳಕೆ ಆಗಿದೆ. 2014-15ರಲ್ಲಿ ಸುಮಾರು 27.47 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಇದಕ್ಕೆ ಹೋಲಿಸಿದ್ರೆ 3 ಪಟ್ಟು ಹೆಚ್ಚಳ ಅಂತ ಡೇಟಾ ಹೇಳುತ್ತಾ ಇದೆ ಈಗ ಖರ್ಚಾಗಿರುವಂಥದ್ದು. ಇನ್ನು PTI ಸಲ್ಲಿಸಿದಂತಹ RTI ಅರ್ಜಿಗೆ ಸಿಕ್ಕಂತಹ ರೋಚಕ ಉತ್ತರ ಇದು. 92 ಕೋಟಿ ಏನು ಬಿಲ್ಡಿಂಗ್ನ ರೆಡಿ ಮಾಡಿಸ್ಲಿಕ್ಕೆ ನನಗೆ ಶಾಕ್ ಆಗ್ತದೆ. ಫಸ್ಟ್ ಹೇಳಿದ್ದೆ ಹೌದು, ಬೆಂಗಳೂರು ಬಕಾಸುರ ಏನು ನೋಡಿದ್ವಿ ಅದಕ್ಕಿಂತ ದೊಡ್ಡ ಶಾಕ್ ಇದು. 92 ಕೋಟಿ ರಿಪೇರಿ. ನೋ ಕಮೆಂಟ್ಸ್ ಅಂತೀನಿ ಇದಕ್ಕೆಲ್ಲ. ಓಕೆ, ಹಳೇದಾಗ್ತಾ ಇರುವಂತಹ ಬಂಗಲೆಗಳು, ತಾಂತ್ರಿಕ ಸಮಸ್ಯೆಗಳು, ಇಲ್ಲಿ ಗೋಡೆಗಳಲ್ಲಿ ನೀರು ಸೋರಿಕೆ. ಬನ್ನಿ ಮೇಡಮ್, ಬನ್ನಿ ಸರ್ ಅಂತ ಹೇಳ್ತೀವಲ್ಲ, ಹಂಗೆ ಅನಿಸ್ತಾ ಇದೆ ರೀ ನಂಗೆ ಇದನ್ನು ನೋಡಿದರೆ. ಹಳೆಯದಾಗುತ್ತಿರುವ ಬಂಗಲೆಗಳು, ತಾಂತ್ರಿಕ ಸಮಸ್ಯೆಗಳು, ಇಲ್ಲಿ ಗೋಡೆಗಳಲ್ಲಿ ನೀರು ಸೋರಿಕೆ, ಗೆದ್ದಲು ಹಿಡಿಯುವುದು, ಹಳೆ ಎಲೆಕ್ಟ್ರಿಕಲ್ ವೈರಿಂಗ್, ಪ್ಲಂಬಿಂಗ್ ಸಮಸ್ಯೆಗಳು ಇವೆ. ಹಿಂದೆ ಕೆಲ ಬಂಗಲೆ ಕೆಡವಿ ಹೊಸದಾಗಿ ನಿರ್ಮಿಸುವ ಪ್ಲಾನ್ ಹಾಕಿಕೊಳ್ಳಲಾಗಿದೆ. ಈ ಯೋಜನೆ ಇತ್ತಾದರೂ ಅಧಿಕೃತವಾಗಿ ಜಾರಿಗೆ ಬರಲಿಲ್ಲ. ನಂಗೆ ಅನಿಸ್ತಾ ಇದೆ, ನಂಗೆ ನಿಜ ಇದು ಸೀರಿಯಸ್ ನ್ಯೂಸಾ, ತಮಾಷೆ ನ್ಯೂಸಾ ಅಂದ್ರೆ ಗೊತ್ತಾಗ್ತಿಲ್ಲ ನನಗೆ. ಈ ಯೋಜನೆ ಇತ್ತು ಆದರೆ ಅಧಿಕೃತವಾಗಿ ಜಾರಿಗೆ ಬರಲಿಲ್ಲ. 80-90ರಿಂದ 100 ವರ್ಷಗಳಷ್ಟು ಹಳೆಯದಾದ ಬಂಗಲೆಗಳು. ಓಕೆ, ಕೆಲ ಕಟ್ಟಡ ಸುಸ್ಥಿತಿಯಲ್ಲಿ ಇಲ್ಲದೆ ಇರೋದಕ್ಕೆ ನವೀಕರಣ ತೀರಾ ಆಗುತ್ತೆ. ಇದನ್ನು ನಾವು ತಮಾಷೆ ವಿಚಾರ ಅಲ್ಲ, ವಿ ಕೆನಾಟ್ ನೆಗ್ಲೆಕ್ಟ್ ಇಟ್. ಒಬ್ಬ ಸಚಿವರಿಗೆ 1.2 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತೆ. ನಮಗೆ ಏನು ಹೊಟ್ಟೆ ಕಿಚ್ಚು ಬೇಜಾರಿಲ್ಲ ರೀ ಇವ್ರ ಬಗ್ಗೆ. ನೀವು ಜನರ ಬಗ್ಗೆನೂ ಇಷ್ಟೇ ಕಾಳಜಿ ವಹಿಸ್ರಪ್ಪ. ಬರೀ ನಿಮ್ಮ ಬಂಗ್ಲೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಸಂಬಂಧಿಕರು ಎಲ್ಲ ನಿಮ್ಮ ಆತ್ಮೀಯರು ಅಂತಿರಲ್ಲ, ಜನರು ನಿಮ್ಮ ಆತ್ಮೀಯರು ಅಂತ ಕನ್ಸಿಡರ್ ಮಾಡಿ ಅನ್ನೋದಷ್ಟೇ. ಫ್ಯಾನು, LED ಲೈಟ್ಗಳಂತ ಎಲೆಕ್ಟ್ರಿಕಲ್ ವಸ್ತುಗಳ ದುರಸ್ತಿ ಇರ್ಬೋದು, ಇದೆಲ್ಲವೂ ಸೇರಿರುತ್ತೆ. ಯಾಕೆ ಕಷ್ಟ ಆಗಿದೆ ಅಂದರೆ ಈ ಕಾರಣಗಳಿಗಾಗಿದೆ. ಪ್ಲಂಬಿಂಗು, ಕೆಲವೊಮ್ಮೆ ಫ್ಲೋರ್ ಟೈಲ್ಸ್ ಬದಲಾವಣೆ ಅಂದರೆ ಈ ಬಂಗಲೆಗಳ ನವೀಕರಣ ಅಗತ್ಯ ಅಂತ ಹಿರಿಯ ಅಧಿಕಾರಿ ಹೇಳಿದ್ದಾರೆ. ಓಕೆ, ಫೈನ್, ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ಇನ್ ದಿಸ್, ಆಯಿತಾ. ಹಳೆಯದಾಗುತ್ತಿರುವ ಬಂಗಲೆಗಳು ನೀವು ಏನು ಮಾಡ್ತೀರಾ ಹೇಳಿ? ಹೊಸದು ಮಾಡಿಕೊಂಡು ಎಲ್ಲ ಒಳ್ಳೆ ಬಂಗ್ಲೆಲಿದ್ದು ಏನೇನು ಮಾಡ್ತೀರಾ ಹೇಳಿ ಅನ್ನೋದು ಅಷ್ಟೇ ನಮ್ಮ ಪ್ರಶ್ನೆ. ನೀವೆಲ್ಲರೂ ಕೂಡ ಕಾರ್ಮಿಕರೇ ಅಲ್ವಾ, ಕೆಲಸ ಮಾಡುವಂಥವ್ರೆ ಅಲ್ವಾ. ನೀವು ಹಿಂಗಿರುವಾಗ ಇದನ್ನು ನೋಡಿಬಿಟ್ಟು ಜನಸಾಮಾನ್ಯ, ಅವನಿಗೆ ಅರ್ಹತೆ ಇರೋನಿಗೂ ಕೂಡ, ಹಕ್ಕಿರೋನಿಗೂ ಕೂಡ ನ್ಯಾಯ ಸಿಗದೇ ಇದ್ದಾಗ ಇಂಥ ಸುದ್ದಿ ನೋಡಿದಾಗ ಹೆಂಗೆ ಅನಿಸುತ್ತೆ ನೋಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಇದೆ. 2014 ಏನಿದು RTI ಅಧಿಕಾರಿಗಳಿಂದ ಹೊರಬಿದ್ದಿರುವ ಅಸಲಿ ಸತ್ಯ ಇದು. ವರ್ಷದಿಂದ ವರ್ಷಕ್ಕೆ ಹೆಚ್ಚಾದ ವೆಚ್ಚದ ವಿವರ ಈ ರೀತಿ ಇದೆ. 2014-15 24.47 ಕೋಟಿ ರೂಪಾಯಿ, 2015-16ರಲ್ಲಿ 29.57 ಕೋಟಿ ರೂಪಾಯಿ, 2016-17ರಲ್ಲಿ 30.1 ಕೋಟಿ ರೂಪಾಯಿ, 2017-18ರಲ್ಲಿ 23.34 ಕೋಟಿ ರೂಪಾಯಿ. ಓಕೆ, ಅಂದರೆ ವರ್ಷದಿಂದ ವರ್ಷಕ್ಕೆ ಎಷ್ಟೆಷ್ಟು ಹೆಚ್ಚಾಗ್ತಾ ಇದೆ ಅಂತ ನೀವೇ ಗಮನಿಸ್ಬೋದು ನೋಡಿ. ಇಷ್ಟಿಷ್ಟು ಕೋಟಿ ಹಣ ಹೆಚ್ಚಾಗ್ತಾ ಇದೆ. PTI ಸಲ್ಲಿಸಿದಂಥ RTI ಅರ್ಜಿಗೆ ಸಿಕ್ಕಂಥ ಒಂದು ರೋಚಕ ಉತ್ತರ ಇದು. ಓಕೆ, ಇನ್ನು 2018ರಿಂದ 19 23.42, 19ರಿಂದ 20 26.37 ಕೋಟಿ, 2020ರಿಂದ 2021 ವರ್ಷದಲ್ಲಿ 53.87 ಕೋಟಿ ರೂಪಾಯಿ, 2021-22ರಲ್ಲಿ 40.84 ಕೋಟಿ ರೂಪಾಯಿ. ಇದು ಎಷ್ಟು ಡಿಫ್ರೆನ್ಸ್ ಇದೆ, ವರ್ಷದಿಂದ ವರ್ಷಕ್ಕೆ ಇಷ್ಟಿಷ್ಟು ಹೆಚ್ಚಾಗ್ತಾ ಇದೆ ರೀ. ಆ ನಂಬರ್ ನೋಡ್ರಿ ಹೆಂಗಿದೆ. ಹಂಗೇನೆ 2022-23ರಲ್ಲಿ 73.86 ಕೋಟಿ ರೂಪಾಯಿ, 2023-24ನೇ ವರ್ಷದಲ್ಲಿ 54.52 ಕೋಟಿ ರೂಪಾಯಿ, 2024-25ರಲ್ಲಿ 71.98 ಕೋಟಿ ರೂಪಾಯಿ, ಅಂದರೆ 72 ಕೋಟಿ ಅನ್ಕೊಳ್ಳಿ. 2025-26ರಲ್ಲಿ ಅಂದರೆ ಪ್ರೆಸೆಂಟ್ ಇಯರಲ್ಲಿ ಈಗ ನಾವು ಹೇಳಿದ್ವಲ್ಲ ಆರಂಭದಲ್ಲಿ 92.35 ಕೋಟಿ ರೂಪಾಯಿ ಬಂದು ನಿಂತಿದೆ. ಬಾ ಇದೆಲ್ಲ ಒಂದೊಂದು ವರ್ಷಕ್ಕೆ ರೀ ಇರೋದು. ಓಕೆ, ಅಂದರೆ ನಿಮ್ಗೆ ಆ ಮಾನ್ಯತೆ ಇದೆ ಅಂತ ಹೇಳಿದರೆ
ಆ ಘನತೆ ಇದೆ ಅಂತ ಹೇಳಿದರೆ, ಅಷ್ಟು ಸೌಲಭ್ಯಗಳಿದ್ದಾವೆ ಅಂತ ಹೇಳಿದರೆ ಅದನ್ನು ಸದ್ಬಳಕೆ ಮಾಡಿಕೊಂಡು ನಮ್ಮ ಜನರ ಬಗ್ಗೆ ಕಾಳಜಿ ಇರಲಿ ಅಷ್ಟೇ, ಬೇರೆ ಏನಿಲ್ಲ. ಏನ್ರಿ ಕೇಳ್ತಾರೆ ಜನ? ಒಳ್ಳೆ ಗಾಳಿ, ಒಳ್ಳೆ ನೀರು ಅಲ್ವಾ, ಹೌದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಸುಸಜ್ಜಿತ ಆಸ್ಪತ್ರೆಗಳು, ಒಳ್ಳೆ ಶಿಕ್ಷಣ, ಒಂದು ಉದ್ಯೋಗ ವ್ಯವಸ್ಥೆ, ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ. ಇದನ್ನ ಬಿಟ್ಟು ಬೇರೆ ಏನ್ರಿ ಮಾಡ್ತೀರಾ? ಅಲ್ಲ ಇದ್ರೆ ಹೇಳಿ, ಬೇರೆ ಮಾಡ್ತಾರೆ ಆದರೆ ಅದನ್ನು ಹೇಳಿ.